ಪರಿಷತ್ ಫೈಟ್ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಮಧ್ಯೆ ಅಲ್ಲ, ಇದು ಒಮ್ಮತದ ಹೋರಾಟ. ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ. ಚುನಾವಣೆಗೆ ನೀಡಿದ ಹಣ ಗುಳುಂ ಮಾಡಿದ್ದಾರೆ. ಬೆಳಗಾವಿಯ ಮಾಜಿ ತಹಸೀಲ್ದಾರ್ ಮೇಲೆ ಆರೋಪ. ಬೆಳಗಾವಿಯಲ್ಲಿ ಜಿಲ್ಲಾಡಳಿತದ ವಿರುದ್ಧ ಭೀಮಪ್ಪಗೌಡದ ಆಕ್ರೋಶ. ಸಿದ್ದರಾಮಯ್ಯ ಇಂದಿಗೂ ನಮ್ಮ ಗುರುಗಳೇ, ದೇವರು ಅವರಿಗೆ ಒಳ್ಳೆಯದನ್ನ ಮಾಡಲಿ. ಬಿಜೆಪಿ ನಾಯಕ ರಮೇಶ್ ಜಾರಕಿಹೊಳಿ ಹೇಳಿಕೆ. ಕಾಂಗ್ರೆಸ್ ಸೋಲಿ ನಮ್ಮ ಗುರಿ ಹೇಳಿಕೆ ವಿಚಾರ. ರಮೇಶ್ ಹೇಳಿಕೆಗೆ ಶಾಸಕ ಎನ್.ಎ. ಹ್ಯಾರಿಸ್ ತಿರುಗೇಟು. ನಮ್ಮ ಅಭ್ಯರ್ಥಿ ಗೆಲ್ತಾರೆ ಎಂದ ಕೈನಾಯಕ. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಉಮೇಶ್ ಕತ್ತಿ ಭರ್ಜರಿ ಪ್ರಚಾರ. ಮಹಾಂತೇಶ್ ಕವಟಗಿಮಠ ಪರವಾಗಿ ಮತಬೇಟೆ. ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸ. ಮತದಾರರ ಕೇಳಿ ಅಭ್ಯರ್ಥಿಗಳ ನಿರ್ಧಾರ. ಅಥಣಿ ಪುರಸಭೆ ಎಲೆಕ್ಷನ್ಗೆ ಭರ್ಜರಿ ತಯಾರಿ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿಕೆ. S9 TV ನ್ಯೂಸ್ಗೆ ಸ್ವಾಗತ. ನಾನ್ ಪ್ರಸಾದ್. ವೈಯಕ್ತಿಕ ವಿಚಾರ ಬೇರೆ, ರಾಜಕೀಯ ವಿಚಾರ ಬೇರೆ. ಎಂದಿಗೂ ಸಿದ್ದರಾಮಯ್ಯ ನಿನ್ನ ಗುರುಗಳು. ನನ್ನ ಸಹೋದರನಿಗೆ ಮತ್ತು ಜಾರಕಿಹೊಳಿ ಕುಟುಂಬಕ್ಕೆ ಅವರು ಆಪ್ತರಾಗಿದ್ದಾರೆ. ಬೇರೆ ಪಕ್ಷವಾದರೂ ಸಿದ್ದರಾಮಯ್ಯ, ಖರ್ಗೆ ಸಾಹೇಬರು ನಮ್ಮ ನಾಯಕರೇ. ನನಗೆ ಟಿಕೆಟ್ ಕೊಟ್ಟು ನನ್ನನ್ನ ಬೆಳೆಸಿದ್ದಾರೆ. ಅವರ ಆರೋಪಗಳಿಗೆ ಉತ್ತರ ಕೊಡಲ್ಲ. ದೇವರು ಅವರಿಗೆ ಒಳ್ಳೆಯದನ್ನ ಮಾಡಲಿ ಅಂತ ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ನಮ್ಮ ಗುರುಗಳು ಅಂತ ಹೇಳ್ತಿದ್ದಾರೆ, ನಿನ್ನೆ ನಮ್ಮ ಗುರು ಅಂತ ಹೇಳ್ತಿದ್ದಾರೆ. ನೀವು ಬಿಜೆಪಿನಲ್ಲಿ ಇಟ್ಕೊಂಡು ರಮೇಶ್ ಸಿದ್ದರಾಮಯ್ಯ ನಮ್ಮ ಗುರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಜನತೆಗೆ. ನೋಡ್ರಿ, ವೈಯಕ್ತಿಕ ಜೀವನ ಬೇರೆ, ರಾಜಕೀಯ ಬೇರೆ. ಇವತ್ತು ನಮ್ಮ ಸಿದ್ದರಾಮಯ್ಯ ನಮ್ಮ ಗುರುಗಳು, ನಮ್ಮ ಹಿರಿಯರು, ಖರ್ಗೆ ಅವರು ನಮ್ಮ ಗುರುಗಳು. ಇಬ್ಬರು ನಮ್ಮ ಪಕ್ಷ ಬೇರೆ ಇರ್ಬೋದು. ಅವ್ರು ನಮ್ಮ ಟಿಕೆಟ್ ಕೊಟ್ಟು ನಮ್ಮೆಲ್ಲ ದೊಡ್ಡ ಮಾಡಿದರು. ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಟಿಕೆಟ್ ಕೊಟ್ಟಿಲ್ಲ. ನಮ್ಮ ಮುಖ್ಯಮಂತ್ರಿ ಮಂತ್ರಿ ಮಾಡಿದ್ರು. ನಮ್ಮ ಕುಟುಂಬ ಜಾರಕಿಹೊಳಿ ಕುಟುಂಬಕ್ಕೆ ಮೊದಲಿಂದ ಸಹಪಾಠಿ, ನಮ್ಮ ಸೋದರ ಜೋಡಿ ಒಳ್ಳೆಯ ಸಂಬಂಧ ಇತ್ತು. ಅವ್ರ ಬಗ್ಗೆ ಇವತ್ತು ನಾವು ಕೆಟ್ಟ ಬಯಸಲು ಅವ್ರು ಒಳ್ಳೇದಾಗಲಿ. ನಾ ಅನ್ಯಾಯ ಬಂಡಾಯ ಮಾಡಿ ಓಪನ್ ಮಾಡಿದೆ. ನಾ ಒಳಗೆ ಕೂತ ರಾಜಕೀಯ ಮಾಡಲಿಲ್ಲ. ನಾನು ಓಪನ್ ಹೇಳಿ ಅವ್ರು ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಕರೆಸಿ ನಾವು ವಿರುದ್ಧ ಮಾಡೋದು ಹೇಳಿ ಬಂದ. ವಿವೇಕರಾವ್ ಪಾಟೀಲ್ ಅವರು ಕಾಂಗ್ರೆಸ್ಸಲ್ಲಿ ಇಲ್ಲ, ಕುರ್ಸ್ಕೊಂಡಿಲ್ಲ, ಅವ್ರು ಪಕ್ಷೇತರಾಗಿದ್ರು, ಅದಕ್ಕೋಸ್ಕರ ನಾವು ಕೊಟ್ಟಿಲ್ಲ ಅಂತ. ದಯವಿಟ್ಟು ಇಲ್ಲೆಲ್ಲ ಡಿಸೋಜಾ ಇರ್ಬೋದು, ಐಎನ್ ಡಿಸೋಜಾ ಅವ್ರು ಹೋಗಿ ಕೇರು. ಪ್ರತಿಯೊಂದು ವಿವೇಕರಾವ್ ಪಾಟೀಲ್ಗೆ ಬೇಕು ವಿಪ್ ಅವರು ಪಕ್ಷದ ಪರವಾಗಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅವರು? ನೀನು ಸಿದ್ದರಾಮಯ್ಯ ಪ್ರತಿಯೊಂದು ಶಬ್ದ ಸುಳ್ಳು. ಅದು ರಾಜಕೀಯವಾಗಿ ಗೊತ್ತಿಲ್ಲ. ನಮ್ಮ ವೈಯಕ್ತಿಕ ನಾನು ಟೀಕೆ ಮಾಡಿದೆ ಎಲ್ಲ ಸುಳ್ಳು. ಮತ್ತು ನಾನು ಭಾಳಷ್ಟು ಕಠೋರವಾಗಿ ಮಾತಾಡಿ ಬಂದಿದ್ದೆ. ಆದರೆ ಭಾಳಷ್ಟು ನನಗೆ ಹಿತೈಷಿಗಳು ಬೇಡ ನಾನು ಬಿಟ್ಟಿದ್ದೀನಿ. ಅವ್ರು ಒಳ್ಳೆಯದಾಗಲಿ. ಅವ್ರು ಕಾಂಗ್ರೆಸ್ ಹತಾಶೆ ಆಗಿದೆ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಕಿತ್ತು ಹೊಂಟಿದೆ. ಇನ್ನು ಪಂಜಾಬ್ ಮತ್ತು ಕರ್ನಾಟಕದಲ್ಲಿ ಅದು ಖಾಲಿ ಆಗುತ್ತೆ ಅಂತ. ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಯಾರಿಗೆ? ಸಮ್ಮಿಶ್ರ ಸರ್ಕಾರ ಬೆಳಲಿಕ್ಕೆ ಕಾರಣ. ನಂತರ ಉತ್ತರ ಹೇಳ್ತಾನೆ. ಇನ್ನೂ ಭಾಳ ಸಬ್ಜೆಕ್ಟ್ ಅದಾವ. 14 ಬಹುಶಃ 14 ಬಿಜೆಪಿ ಬೀಳ್ತದೆ ಅಂತ ಹೇಳ್ತಾರೆ ಸರ್. ಇಲ್ಲಿ ಈಗ ಹೇಳಿದ ಓಪನ್ ಹೇಳಿದಲ್ಲ, ಬಿಜೆಪಿ ತಂದ ತೀರ್ತು. ನಾವು ಬಿಜೆಪಿ ಮತ್ತು ಕಾಂಗ್ರೆಸ್ ಕೆಡಿಯೋ ತೋರ್ತು. ಸಿದ್ದರಾಮಯ್ಯ ಏನಂತಂದ್ರೆ ವಿವೇಕರಾವ್ಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ನಾವು ಅವ್ರಿಗೆ ಮಾತು ಕಾಂಗ್ರೆಸ್ ಜೊತೆ ಅಡ್ಡಾಡ್ರು. ಇಮಿಡಿಯೇಟ್ ನಾವು ಪಕ್ಷದ ತಯಾರಿ ಮಾಡಿದ್ವಿ. ನಾವು ಯಾಕೆ 3 ಮಂತ್ಸ್ ಮೊದಲನೇ 3 ತಿಂಗಳಿಂದ ತಯಾರಿ ಮಾಡಿದ್ವಿ. ನಾವು ಲಕ್ಕಣ ಹೇಳಿದ್ವಿ, ಲಕ್ಕಣ್ಣವ್ರು ಮಾತಾಡಿದ್ವಿ. ಯಾಕಂದ್ರೆ ವಿವೇಕರಾವ್ ಕಾಂಗ್ರೆಸ್ ಸಿಗ್ತಾರೆ, ನಾವು ನಿಲ್ಲಕ್ಕೆ ಬರೋದಲ್ಪ, ನೀನು ನಿಲ್ಲಬಾರ್ದು. ಅಕ್ಕಮ್ಮ ವಿವೇಕರಾವ್ ಕೊಡಿದಾಗ ನಿಲ್ಲಕ್ಕೆ ಅಂತ ಹೇಳಿದ್ದೆ. ಅದಕ್ಕೆ ನಾವು ಅನಿವಾರ್ಯವಾಗಿ ನಿಲ್ಲಿಸೋದು. ಇದಕ್ಕೆ ವಿವೇಕರಾವ್ ಮೊದಲೇ ಪಕ್ಷ ನಿಲ್ಲಿಸೋದು. ನಾವೇನು ಈಗ ಅವ್ರಿಗೆ ನಾ ಮಂತ್ರಿ ಇದ್ರೆ ವಿವೇಕರಾವ್ ಮಂತ್ರಿ ಇದ್ದಂಗೆ, ಅವ್ರ ಮಂತ್ರಿ ನಾವು ವಿವೇಕ ಮಂತ್ರಿ ಇದ್ದಂಗೆ. ಅದೇನು ವಿಚಾರ ಮಾಡಿ 14 ತಾರೀಕು ಹೇಳಿದ್ದೀನಿ. 14 ತಾರೀಕು ಉತ್ತರ ಕೊಡ್ತೀನಿ. ಪ್ರತಿಯೊಂದು ಕಠೋರವಾಗಿ ಶಬ್ದ ಕೊಡ್ತೀನಿ ಹೇಳಿದ್ದೀನಿ. ಬಹುಶಃ 16 ತಾರೀಕು ಆಗಲ್ಲ, 15 ತಾರೀಕು ಕೊಡ್ತೀನಿ ನಾನು. ಸರ್ ಕೊನೆಯದಾಗಿ ಮತದಾರರಿಗೆ ಕಾಂಗ್ರೆಸ್ ಸೋಲಿಸ್ರಿ, ಬಿಜೆಪಿ ಪಕ್ಷದ ಆರಿಸರಿ. ಥ್ಯಾಂಕ್ ಯು. ಅಥಣಿ ಪುರಸಭೆಯ 27 ವಾರ್ಡ್ಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಅವರು ಸಭೆ ನಡೆಸಿದ್ರು. 27 ವಾರ್ಡ್ಗಳ ಆಕಾಂಕ್ಷಿಗಳ ಅಭಿಪ್ರಾಯ ಪಡೆದು ಅಭ್ಯರ್ಥಿಗಳ ಆಯ್ಕೆ ಸಮಿತಿ ರಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಮಾತನಾಡಿ, ಪ್ರತಿ ವಾರ್ಡ್ಗಳಿಗೆ ತೆರಳಿ ಮತದಾರರ ಅಭಿಪ್ರಾಯ ಸಂಗ್ರಹಿಸಿ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸುವಂತೆ ಆಯ್ಕೆ ಸಮಿತಿಗೆ ಸೂಚನೆ ನೀಡಿದರು.
ಅಥಣಿ ಪುರಸಭೆಯ 27 ವಾರ್ಡ್ಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಕುರಿತು ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಹಾಗೂ ಅಥಣಿ ಶಾಸಕ ಮಹೇಶ ಕುಮಟಳ್ಳಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ 27 ವಾರ್ಡ್ಗಳ ಆಕಾಂಕ್ಷಿಗಳ ಅಭಿಪ್ರಾಯ ಪಡೆದು ಅಭ್ಯರ್ಥಿಗಳ ಆಯ್ಕೆ ಸಮಿತಿಯನ್ನು ರಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಮಾತನಾಡಿ, ಪ್ರತಿ ವಾರ್ಡ್ಗಳಿಗೆ ತೆರಳಿ ಮತದಾರರ ಅಭಿಪ್ರಾಯ ಸಂಗ್ರಹಿಸಿ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸುವಂತೆ ಆಯ್ಕೆ ಸಮಿತಿಗೆ ಸದಸ್ಯರಿಗೆ ಸೂಚಿಸಲಾಗಿದೆ. ಇನ್ನು ಅಥಣಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 8ರ ಮತದಾರರು ಭಾರಿ ಸಂಖ್ಯೆಯಲ್ಲಿ ಆಗಮಿಸಿ ವಾರ್ಡ್ ನಂಬರ್ 8ರಲ್ಲಿ ದಿಲೀಪ್ ಲೋನಾರೆ ಅವರಿಗೆ ಟಿಕೆಟ್ ನೀಡುವಂತೆ ಡಿಸಿಎಂ ಲಕ್ಷ್ಮಣ ಸವದಿ ಅವರಿಗೆ ಮನವಿ ಮಾಡಿದ್ರು. ಚುನಾವಣೆ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥದ್ದು. ಇವತ್ತು ಅಥಣಿ ಪಟ್ಟಣದ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಅನೇಕ ನಾಗರಿಕರನ್ನು ಕರೆದು ನಾಳೆ ಬರ್ತಕ್ಕಂಥ ಪುರಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. 27 ವಾರ್ಡದಲ್ಲಿ ಆಯಾ ವಾರ್ಡದ ಪ್ರಮುಖರು, ಹಿರಿಯರು, ಬುದ್ಧಿಜೀವಿಗಳು ಸೇರಿಕೊಂಡು ಅಲ್ಲಿ ಅಭ್ಯರ್ಥಿಗಳನ್ನು ಸೂಚನೆ ಮಾಡಬೇಕು. ಆಯಾ ವಾರ್ಡದ ಜನರು ಸೇರಿಕೊಂಡು ಅಭ್ಯರ್ಥಿಗಳನ್ನು ಸೂಚನೆ ಮಾಡ್ತಾರೋ ಅವರನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ನಾವು ಈಗಾಗಲೇ ಸಂಕಲ್ಪವನ್ನು ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅನಿಲ್ ದೇಶಪಾಂಡೆ, ಡಾಕ್ಟರ್ ಮಲ್ಲಿಕಾರ್ಜುನ ಹಂಜಿ, ಸಿದ್ದಪ್ಪ ಮುದುಕನ್ನವರ, ದತ್ತಾ ವಾಸ್ಟರ್, ಶಿಲ್ಪಾ ತೋದಲಬಾಗಿ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಶಾಂತ್ ಹಿರಿಮನಿ, S9 ಟಿವಿ, ಅಥಣಿ. ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ನಿಧನದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಬೆಳಗಾವಿ ಲೋಕಸಭೆಯ ಉಪಚುನಾವಣೆಯ ಸಮಯದಲ್ಲಿ ಚುನಾವಣೆಯ ವೆಚ್ಚಕ್ಕಾಗಿ ಬೆಳಗಾವಿ ತಹಸೀಲ್ದಾರರಿಗೆ ಪ್ರತಿ ಮತಗಟ್ಟೆಗೆ 30,000 ರೂಪಾಯಿಗಳಂತೆ 353 ಮತಗಟ್ಟೆಗಳಿಗೆ ಒಟ್ಟು 1,05,90,000 ರೂಪಾಯಿಗಳನ್ನು ಏಪ್ರಿಲ್ 12ರಂದು ಜಿಲ್ಲಾಡಳಿತ ಬಿಡುಗಡೆ ಮಾಡಿತ್ತು. ಲೋಕಸಭೆ ಚುನಾವಣೆಯ ವೆಚ್ಚ ಮಾಡಿದ ಬಳಿಕ ಉಳಿದ ಸರ್ಕಾರದ ಹಣವನ್ನ ಮತ್ತು ದಾಖಲೆಗಳನ್ನು ದೋಚಿರುವ ಈ ಹಿಂದಿನ ಬೆಳಗಾವಿಯ ತಹಸೀಲ್ದಾರ್ ಹಾಗೂ ಹಾಲಿ ದಾಂಡೇಲಿ ತಹಸೀಲ್ದಾರ್ ಮೇಲೆ ಈ ವಿಷಯ ಗೊತ್ತಿದ್ರೂ ಕೂಡ ಸರ್ಕಾರಕ್ಕೆ ವರದಿ ನೀಡದ ಬೆಳಗಾವಿಯ ಹಾಲಿ ತಹಸೀಲ್ದಾರ್ ಮೇಲೆಯೂ ಕೂಡ ಕ್ರಮ ಕೈಗೊಳ್ಳುವಂತೆ ಮೂಡಲಗಿಯ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಅವರು ಆರೋಪಿಸಿದ್ದಾರೆ. ಸರ್ ಏನಾಗಿದೆ ಈಗಂದ್ರೆ ದಿವಂಗತ ಸುರೇಶ್ ಅಂಗಡಿ ಅವರು ನಿಧನರಾದ ನಂತರ ಲೋಕಸಭಾ ಚುನಾವಣೆ ನಡೆದಿತ್ತು, ಉಪಚುನಾವಣೆ. ಆ ಲೋಕಸಭೆ ಉಪಚುನಾವಣೆ ಸಮಯದಲ್ಲಿ ಲೋಕಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ತಹಸೀಲ್ದಾರ್ ಕಚೇರಿಗಳಿಗೆ ಮತಗಟ್ಟೆಗೆ 30,000 ರೂಪಾಯಿಗಳಂತೆ ಜಿಲ್ಲಾಡಳಿತದಿಂದ ಹಣ ಬಿಡುಗಡೆ ಮಾಡಲಾಗಿತ್ತು. ಅದರಂತೆ ಈ ಬೆಳಗಾವಿಯ ತಹಸೀಲ್ದಾರರಿಗೆ 1,05,80,000 ರೂಪಾಯಿ ಹಣವನ್ನು ಜಿಲ್ಲಾಡಳಿತದಿಂದ ಬಿಡುಗಡೆ ಮಾಡಲಾಗಿತ್ತು. ಚುನಾವಣೆ ನಂತರ ಮಾಹಿತಿ ಹಕ್ಕಿನಿಂದ ಆ 1,05,80,000 ಹಣವನ್ನು ಯಾವ ಉದ್ದೇಶಗಳಿಗಾಗಿ ವೆಚ್ಚ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಹಕ್ಕಿನಿಂದ ಒಂದು ಅರ್ಜಿ ಹಾಕಿದಾಗ ಅಲ್ಲೊಂದು ವಿಷಯ ಬಹಿರಂಗ ಏನಾಯ್ತಪ್ಪ ಅಂದ್ರೆ, ಈ ಚುನಾವಣೆಯ ವೆಚ್ಚ ಮಾಡಿ ಉಳಿದಂಥ ಹಣವನ್ನು ಸರ್ಕಾರದ ಹಣ ಅದು, ಮತ್ತು ದಾಖಲೆಗಳನ್ನ ಎಲ್ಲ ಆಗ ಕರ್ತವ್ಯ ನಿರ್ವಹಿಸಿದಂಥ ಈಗಿನ ಹಾಲಿ ದಾಂಡೇಲಿಯ ತಹಸೀಲ್ದಾರರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಈಗಿರ್ತಕ್ಕಂಥ ತಹಸೀಲ್ದಾರರು ಲಿಖಿತವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ, ಈ ಸರ್ಕಾರ ದುಡ್ಡನ್ನು ಮತ್ತು ಅದರ ದಾಖಲೆಗಳನ್ನ ಅವರು ಖಾಸಗಿಯಾಗಿ ತೆಗೆದುಕೊಂಡು ಹೋಗೋದು ಮೊದಲು ತಪ್ಪು. ಆದ್ದರಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ವಿಷಯ ಗೊತ್ತಿದ್ದರೂ ಕೂಡ ಇದುವರೆಗೆ ಸುಮಾರು 4 ತಿಂಗಳಿಂದ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಮೇಲಧಿಕಾರಿಗಳಿಗೆ ಈ ವರದಿಯನ್ನು ಕೊಡದೇ ಇರತಕ್ಕಂಥ ಬೆಳಗಾವಿ ತಹಸೀಲ್ದಾರ್ ಮೇಲೂ ಕೂಡ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಇವತ್ತು ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀನಿ. ಮತ್ತೊಂದು ಮಾತನ್ನು ಹೇಳಿ ಬಯಸ್ತೀನಿ. ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಸುಮಾರು 8,50,60,000 ಹಣವನ್ನು ಜಿಲ್ಲಾಡಳಿತ ಎಲ್ಲ ತಹಸೀಲ್ದಾರ್ಗೆ ಬಿಡುಗಡೆ ಮಾಡಿತ್ತು. ಆದರೆ ಮಾಹಿತಿ ಹಕ್ಕಿನಿಂದ ಅರ್ಜಿ ಹಾಕಿದಾಗ ಮೇಲ್ಮನವಿ ಸಲ್ಲಿಸಿದರೂ ಕೂಡ ಈ ಎಲ್ಲ ತಹಸೀಲ್ದಾರು ಈ ಖರ್ಚು ವೆಚ್ಚ ದಾಖಲೆಗಳನ್ನು ನೀಡದೇ ಇರೋದು ಕೂಡ ಅನುಮಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ಕುರಿತು ಕಾನೂನಾತ್ಮಕ ಹೋರಾಟ ಮಾಡಲಾಗುತ್ತಿದೆ. ಪರಿಷತ್ ಫೈಟ್ ಜಾರಕಿಹೊಳಿ ಹೆಬ್ಬಾಳ್ಕರ್ ನಡುವೆ ಅಲ್ಲ ಅಂತ ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಇಡೀ ಪಕ್ಷ ಒಮ್ಮತದಿಂದ ಕೆಲಸ ಮಾಡ್ತಾ ಇದೆ. ಅಭ್ಯರ್ಥಿ ಆಯ್ಕೆಯಲ್ಲಿ ಒಂದು ಕಡೆ ಮಾತ್ರ ಭಿನ್ನಮತ ಇತ್ತು. ಈ ಚುನಾವಣೆ ಆದ ಬಳಿಕ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಇದೇ ನಮ್ಮ ಪಕ್ಷದ ಮೊದಲ ಗೆಲುವು ಅಂತ ಡಿಕೆ ಶಿವಕುಮಾರ್ ಹಾಡಿ ಹೊಗಳಿದ್ದಾರೆ.
ಪರಿಷತ್ ಫೈಟ್ ಜಾರಕಿಹೊಳಿ ಹೆಬ್ಬಾಳ್ಕರ್ ನಡುವೆ ಅಲ್ಲ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಹೇಳಿಕೆ ನೀಡಿದ್ದು, ರಾಜ್ಯದಲ್ಲಿ ಇಡೀ ಪಕ್ಷ ಒಮ್ಮತದಿಂದ ಕೆಲಸ ಮಾಡ್ತಿದ್ದಾರೆ. ಅಭ್ಯರ್ಥಿ ಆಯ್ಕೆಯಲ್ಲಿ ಒಂದು ಕಡೆ ಮಾತ್ರ ಭಿನ್ನಮತ ಇತ್ತು. ಈ ಚುನಾವಣೆಯಾದ ಬಳಿಕ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಇದೇ ನಮ್ಮ ಪಕ್ಷದ ಗೆಲುವು ಅಂತ ಡಿಕೆಶಿ ಹೇಳಿದ್ದಾರೆ. ಬೆಳಗಾವಿ ಹಾಗಿಲ್ಲ, ಒಂದೇ ವೇದಿಕೆ, ಒಂದೇ ಜನ, ಎರಡು ಭಾಷಣ. ಬಿಜೆಪಿ ಇಷ್ಟೊಂದು ವೀಕ್ ಆಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡೋಕ್ಕೂ ಅಸಹಾಯಕ ಆಗಿಬಿಟ್ಟಿದ್ದಾರೆ. ಬೆಳಗಾವಿಯಲ್ಲಿ ನಮಗೆ ಯಾರೂ ಎದುರಾಳಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ನಮ್ಮಲ್ಲಿ ಯಾರೂ ರೆಬಲ್ ಇಲ್ಲ, ಪಕ್ಷಕ್ಕೆ ಮೋಸ ಮಾಡಿದವರು ಯಾರೂ ಇಲ್ಲ. ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಏನೇ ತಪ್ಪು ಮಾಡಿ ಡಿಕೆಶಿ ತಿಹಾರ್ ಜೈಲಿಗೆ ಹೋಗಿದ್ರಿ ಅಂತ ಡಿಕೆಶಿಗೆ ಈಶ್ವರಪ್ಪ ಪ್ರಶ್ನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಹಾರ್ ಜೈಲಿಗೆ ಏಕೆ ಹೋದೆ ಅಂದ್ರೆ ನೀವು ಕಳಿಸಿದ್ರಿ, ನಾನು ಹೋದ್ನಿ. ಸಚಿವ ಕೆಎಸ್ ಈಶ್ವರಪ್ಪಗೆ ಡಿಕೆ ಶಿವಕುಮಾರ್ ಈ ರೀತಿ ತಿರುಗೇಟು ನೀಡಿದ್ದಾರೆ. ನೀವು ಕಳಿಸಿದ್ದಕ್ಕೆ ನಿಮ್ಮ ಜೊತೆ ಸಪೋರ್ಟ್ ಮಾಡಲಿಲ್ಲ, ನಿಮ್ಮ ಜೊತೆ ಬರಲಿಲ್ಲ, ಅದಕ್ಕೆ ನನ್ನನ್ನು ಕಳಿಸಿದ್ರು. ಬಿಜೆಪಿ ಸೇರ್ಲಿಲ್ಲ ಅಂತ ನಿಮ್ಮನ್ನ ಜೈಲಿಗೆ ಕಳಿಸಿದ್ರೆ ಅಂತ ಮಾಧ್ಯಮದವರಿಂದ ಡಿಕೆಶಿ ಅವರಿಗೆ ಪ್ರಶ್ನೆ ಎಸೆಯಲಾಯಿತು. ಎಲ್ಲ ಗೊತ್ತಿದೆಯಲ್ಲ, ರೆಕಾರ್ಡ್ ಇದೆಯಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಉಸಿರು ನಿಲ್ಲಿಸುತ್ತೇವೆ ಎಂಬ ಯಡಿಯೂರಪ್ಪ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಪ ಯಡಿಯೂರಪ್ಪ ಅವರಿಗೆ ಆದ ನೋವನ್ನ ಬಿಜೆಪಿಯವರ ಮೇಲೆ ಹೇಳಲು ಆಗಲ್ಲ. ಅವರಿಗೆ ದುಃಖ, ದುಮ್ಮಾನ, ರೇಡ್, ಮಾನಸಿಕ ಹಿಂಸೆ, ರಾಜೀನಾಮೆಯಿಂದ ಹೊರಬರಬೇಕು. ನಾವು ಫ್ರೀ ಆಗಿದ್ದೀವಿ, ನಮ್ಮ ಮೇಲೆ ಹಾಕ್ತಿದ್ದಾರೆ, ಹಾಕ್ಲಿ. ನಮ್ಮನ್ನ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲಿ ಕೂಡಿಸಲಿ. ಸರ್ಕಾರದ ಸ್ಥಿರತೆಯನ್ನ ನಾವು ಹಾಳು ಮಾಡ್ತಿಲ್ಲ, ಅವರ ಪಕ್ಷದವರೇ ಹಾಳು ಮಾಡ್ತಿದ್ದಾರೆ. ರಾಷ್ಟ್ರೀಯ ಪಕ್ಷದವರಿಗೆ ಈ ರಾಜ್ಯವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಆಗ್ತಿಲ್ಲ. ಲಂಚ ಕೊಡ್ತಿರುವ ಗುತ್ತಿಗೆದಾರರೇ 40% ಅಂತ ಹೇಳಿದ್ದಾರೆ. ನಮಗೆ 10% ಅಂತ ಹೇಳ್ತಾ ಇದ್ರಿ. ಯಾವುದಾದ್ರೂ ನಮ್ಮ ಮೇಲೆ ಕೇಸ್ ಇತ್ತ? ಶಿವಕುಮಾರ್ ಎಷ್ಟು, ಸಿದ್ದರಾಮಯ್ಯ ಎಷ್ಟು ಇಸ್ಕೊಂಡಿದ್ದಾರೆ ಅಂತ ಪ್ರಧಾನಿ ತನಿಖೆ ಮಾಡಿಸಬೇಕಿತ್ತು. ಈಗ ಶಾಸಕರಿಗಿಷ್ಟು, ಮಂತ್ರಿಗಳಿಗೆ ಇಷ್ಟು ಅಂತ ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ, ತನಿಖೆ ಮಾಡಿಸಲಿ. ಬೇರೆ ಯಾರೂ ಕೊಟ್ಟಿಲ್ಲ. 1 ಲಕ್ಷ ಗುತ್ತಿಗೆದಾರರಿರುವ ಸಂಘಟನೆಯವರು ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟಾಚಾರ ಸರ್ಕಾರ ಈ ರಾಜ್ಯದಲ್ಲಿದೆ ಅಂತ ಡಿಕೆಶಿ ಹೇಳಿದ್ದಾರೆ. ಡಿಸೆಂಬರ್ 13ರಂದು ಬೆಳಗಾವಿಯಲ್ಲಿ ಅಧಿವೇಶನಕ್ಕೆ ಕೆಲವರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನ ಬೆಳಗಾವಿಯಲ್ಲಿ ಮಾಡುವಂತೆ ನಾನೇ ಒತ್ತಡ ಹಾಕಿದ್ದೆ. ಈ ಒತ್ತಡ ಅಧಿವೇಶನ ಮಾಡ್ತಿದ್ದಾರೆ. ಅದನ್ನ ಏನಾದರೂ ಮಾಡಿ ಮುಂದೆ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ. ಅಧಿವೇಶನ ಮುಂದೂಡದಂತೆ ಸ್ಪೀಕರ್ ಅವರಿಗೆ ಹೇಳಿದ್ದೇನೆ. ನಾವು ಸಾಮೂಹಿಕವಾಗಿ ದೊಡ್ಡ ಪ್ರತಿಭಟನೆ ಮಾಡ್ತೇವೆ. ಬೆಂಗಳೂರಿನಲ್ಲಿ ಅಸೆಂಬ್ಲಿಗೆ ಬರ್ತೇವೆ ಇಲ್ವಾ ಅಂತ ಸ್ಪೀಕರ್ ಅವರಿಗೆ ಹೇಳಿದ್ದೀನಿ. ನೆರೆ ಸಂತ್ರಸ್ತರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಅಂತ ಅರ್ಜಿ ಹಾಕಿದ್ದಾರೆ. ಸರ್ಕಾರ ಅವರಿಗೆ ಮನೆಗಳನ್ನ ಎಲ್ಲಿ ಕಟ್ಟಿಕೊಟ್ಟಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಅಧಿವೇಶನದಲ್ಲಿ ಜನರ ಧ್ವನಿ ಎತ್ತಲಿಲ್ಲ ಅಂದ್ರೆ ನಮ್ಮ ಕರ್ತವ್ಯಕ್ಕೆ ನಾವು ಮೋಸ ಮಾಡಿದ ಹಾಗೆ. ಉತ್ತರ ಕರ್ನಾಟಕದ ಶಾಸಕರೆಲ್ಲರೂ ಸೇರಿ ಇದರ ಬಗ್ಗೆ ಚರ್ಚೆ ಮಾಡ್ತೇವೆ. ನೆರೆ ಪರಿಹಾರ ನೀಡುವಲ್ಲಿ ಸರ್ಕಾರದ ವೈಫಲ್ಯದ ಬಗ್ಗೆ ದೊಡ್ಡ ವಿಚಾರವನ್ನ ಪ್ರಸ್ತಾವನೆ ಮಾಡ್ತೇವೆ. ಶಾಸಕಾಂಗ ಸಭೆಯಲ್ಲಿ ಮಹದಾಯಿ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೇವೆ. ಮಹದಾಯಿಯ ಜಡ್ಜ್ಮೆಂಟ್ ಬಂದ ಮೇಲೂ ಕೂಡ ಕೆಲಸ ಮಾಡೋಕೆ ಆಗಿಲ್ಲ. ಇವರಿಗೆ 28 ಜನರು ಸಂಸದರು ಬೇಕು, ಗೋವಾದ 1 ಸಂಸದರು ಬೇಕಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಬೊಮ್ಮಾಯಿ ಅವರು ಜಲಸಂಪನ್ಮೂಲ ಸಚಿವರಾಗಿ ಇದ್ದವರು. ಅವರು ಮಹದಾಯಿ ವಿಚಾರದಲ್ಲಿ ಏನಾದರೂ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬೊಮ್ಮಾಯಿ ಅವರು ಕೂಡ ರಾಜಕೀಯವಾಗಿ ವೀಕ್ ಆಗಿದ್ದಾರೆ. ಅವರದೇ ಕ್ಯಾಬಿನೆಟ್ ಮಂತ್ರಿ ನಿರಾನಿ ಸಿಎಂ ಆಗ್ತಾರೆ ಅಂತಾರೆ. ಇನ್ನು ಯಾಕೆ ಅವರನ್ನ ಮಂತ್ರಿಮಂಡಲದಲ್ಲಿ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾಕೆ ಈ ವೇದಿಕೆಯಲ್ಲಿ ನಾನು ಬೊಮ್ಮಾಯಿ ಅವರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ನಿರಾನಿ ಹೇಳಬೇಕಿತ್ತು. ಸರ್ಕಾರದಲ್ಲಿ ಸ್ಟೆಬಿಲಿಟಿ ಎಲ್ಲಿದೆ? ಸಿಎಂ ವೀಕ್ ಇದಾರೋ ಇಲ್ವೋ ನೀವೇ ಅವಲೋಕನ ಮಾಡಿಕೊಳ್ಳಿ ಅಂತ ಡಿಕೆಶಿ ತಿರುಗೇಟು ನೀಡಿದ್ದಾರೆ. ಗುತ್ತಿಗೆದಾರರ ಸಂಘದಿಂದ ಪ್ರಧಾನಿಗೆ ಪತ್ರ ಬರೆದ ವಿಚಾರ ಬೇಸ್ಲೆಸ್ ಆರೋಪ. ಅವರ ಹತ್ತಿರ ಏನಾದರೂ ಸಾಕ್ಷ್ಯ ಇದ್ರೆ ಕೊಡ್ಲಿ, ತನಿಖೆ ಮಾಡೋಣ. ಮೋದಿ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ, ಹೀಗಾಗಿ ಅವರು ದೂರು ನೀಡಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಗುತ್ತಿಗೆದಾರರ ಸಂಘದಿಂದ ಪ್ರಧಾನಿಗೆ ಪತ್ರ ವಿಚಾರ ಅದೊಂದು ಬೇಸ್ಲೆಸ್ ಆರೋಪ. ಅವರ ಹತ್ತಿರ ಏನಾದರೂ ಸಾಕ್ಷ್ಯ ಇದ್ರೆ ಕೊಡ್ಲಿ, ಅದೊಂದು ತನಿಖೆ ಮಾಡೋಣ. ಮೋದಿ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ, ಹೀಗಾಗಿ ಅವರು ದೂರು ನೀಡಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋದು ಈಶ್ವರಪ್ಪ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಆ ರೀತಿಯ ಹೇಳಿಕೆ ಏನೂ ಇಲ್ಲ. ಸಿಎಂ ಬದಲಾವಣೆ ಆಗೋದಿಲ್ಲ. 2023ರವರೆಗೂ ಬೊಮ್ಮಾಯಿ ಅವರೇ ಸಿಎಂ ಆಗಿರ್ತಾರೆ. ಈಶ್ವರಪ್ಪನವರು ಶೀಘ್ರವೇ ಬದಲಾವಣೆ ಆಗುತ್ತಾರೆ ಅಂತ ಹೇಳಿಲ್ಲ. ಆದರೂ ಅವರು ಹೇಳಿಕೆ ನೀಡಿದ್ದು ತಪ್ಪು ಅಂತ ಹೇಳಿದ್ರು. ಪ್ರಧಾನಿಯವರಿಂದ ದೇವೇಗೌಡರು ಭೇಟಿಯಾಗಿದ್ದಾರೆ. ಅವರು ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ರಾಜಕೀಯವಾಗಿ ಮಾತನಾಡಿದ್ದಾರೆ ಅಂತ ಹೇಳಿಲ್ಲ. ಹಾಸನದ ಐಐಟಿ ಮತ್ತು ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಮೈತ್ರಿ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ. ಕಬಡ್ಡಿ ತೆಗೆದುಕೊಂಡು ಮಾತನಾಡ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಯಾವುದೇ ರೀತಿಯಾದಂಥ ಪ್ರಸ್ತಾವನೆ ಸಿಎಂ ಬದಲಾವಣೆ ಈ ಥರದ್ದೆಲ್ಲ ಇಟ್ ಬೇಸ್ಲೆಸ್ ಅನ್ನೆಸರಿಲಿ ರೂಮರ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಶೀಘ್ರದಲ್ಲೇ ಆಗ್ತಾರೆ ಅಂತ ಹೇಳಿಲ್ಲ ಅವರು.
ಅವ್ರು ಹೇಳಿರುವಂಥದ್ದು ಮುಂದೆ ಯಾವಾಗ ಆಗ್ತಾರೆ ಅಂತ ಹೇಳಿ ನಾನು ಸ್ಪಷ್ಟನೂ ಪಡಿಸಿದ್ದಾರೆ. ಕೊಪ್ಪಳದಲ್ಲಿ ಬಂದು ಹೇಳಿದ್ರು ಸರ್, ಮೊದಲಿಗೆ ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು ಶೀಘ್ರದಲ್ಲಿ ಬದಲಾವಣೆ ಆಗ್ತಾರೆ ಅಂತ ಹೇಳಿ. ಒಂದು ಕೊಪ್ಪಳದೊಳಗೆ ಬಂದು ನಾನು ಆ ರೀತಿ ಹೇಳಿಲ್ಲ ಅಂತ ಹೇಳಿ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಟ್ಟರು. ಅಲ್ಲಲ್ಲ, ಅವರ ಭಾಷಣದ ತುಣುಕನ್ನು ನಾನು ನೋಡಿದ್ದೇನೆ. ಇಮ್ಮಿಡಿಯೇಟ್ ಆಗಿ ಬಸವರಾಜ ಬೊಮ್ಮಾಯಿಯನ್ನು ಬದಲಾವಣೆ ಮಾಡ್ತಾರಂತ ಅವ್ರು ಹೇಳಿಲ್ಲ, ಮತ್ತು ಆ ರೀತಿಯೂ ಹೇಳಬಾರದು ಅಂತ ಅನ್ನೋದನ್ನು ನಾವು ಅವರಿಗೆ ಎಲ್ಲ ರಾಜ್ಯದ ನಾಯಕರಿಗೂ ಕೇಂದ್ರದಿಂದ ಸ್ಪಷ್ಟಪಡಿಸಲಾಗಿದೆ. there is no question of change of chief minister. I am making my point. I have made my point clear on that. There is no ನೀವು ಒಂದು ಅವ್ರು 3 ತಿಂಗಳತ್ತ ಸ್ಟಾರ್ಟ್ ಮಾಡಿದ್ರಿ, 2 ವರ್ಷ ಆದ್ಮೇಲೆ ಅವ್ರ ಬದಲಾವಣೆ ಆಗಿದೆ. ಇವ್ರದ್ದು ಮುಂದಿನ ಚುನಾವಣೆವರೆಗೆ ಬಸವರಾಜ ಬೊಮ್ಮಾಯಿ ಅವರು 100% ಆಗಿ ಮುಖ್ಯಮಂತ್ರಿಯಾಗಿರ್ತಾರೆ, ಒಳ್ಳೆ ಸರ್ಕಾರವನ್ನು ಕೊಡ್ತಾರೆ. ವಿನಾಯಕ್ ಕಂಚಗಾರ್, S9 TV ಹುಬ್ಬಳ್ಳಿ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ವಿಧಾನ ಪರಿಷತ್ ಚುನಾವಣೆಯ ಮೊದಲ ಪ್ರಾಶಸ್ತ್ಯವನ್ನ ಕಾಂಗ್ರೆಸ್ಗೆ ನೀಡಿ ಅಂತ ಚುನಾವಣೆಯ ಕಾಂಗ್ರೆಸ್ ಉಸ್ತುವಾರಿ ಹ್ಯಾರಿಸ್ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಭಾರೀ ಪೈಪೋಟಿ ಏರ್ಪಟ್ಟಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸೋಲಿಸೋದೇ ನಮ್ಮ ಕೆಲಸ ಎನ್ನುವ ಮಾತಿಗೆ ಅವರು ತಿರುಗೇಟನ್ನ ನೀಡಿದ್ದಾರೆ. ಬೆಳಗಾವಿಯ ಜಿಲ್ಲಾ ಕಾಂಗ್ರೆಸ್ ಚುನಾವಣೆಯ ಕಾಂಗ್ರೆಸ್ ಉಸ್ತುವಾರಿ ಹ್ಯಾರಿಸ್ ಅವರು ಮಾತನಾಡಿ, ನಮ್ಮ ಅಜೆಂಡಾ ಏನೇ ಇರಲಿ, ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದೇ ನಮ್ಮ ಗುರಿ ಅಂತ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಭಾರಿ ಪೈಪೋಟಿ ಏರ್ಪಟ್ಟಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸೋಲಿಸುವುದೇ ನಮ್ಮ ಕೆಲಸ ಎನ್ನುವ ಮಾತಿಗೆ ತಿರುಗೇಟು ನೀಡಿದ ಬೆಳಗಾವಿ ಜಿಲ್ಲಾ ಚುನಾವಣೆಯ ಕಾಂಗ್ರೆಸ್ ಉಸ್ತುವಾರಿ ಹ್ಯಾರಿಸ್ ಅವರು ಮಾತನಾಡಿ, ಅವರ ಅಜೆಂಡಾ ಏನೇ ಇರಲಿ, ನಮ್ಮ ಅಭ್ಯರ್ಥಿ ಗೆಲ್ಲಿಸುವುದೇ ನಮ್ಮ ಕೆಲಸ. ಬೆಳಗಾವಿಯಲ್ಲಿ ಇವತ್ತು ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ನಿಮಿತ್ತವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಬೆಳಗಾವಿ ಜಿಲ್ಲಾ ಚುನಾವಣೆಯ ಕಾಂಗ್ರೆಸ್ ಉಸ್ತುವಾರಿ ಹ್ಯಾರಿಸ್ ಅವರು ಮಾತನಾಡಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರಥಮ ಪ್ರಾಶಸ್ತ್ಯವನ್ನ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳಿ ಅವರಿಗೆ ನೀಡಲು ಮತದಾರರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಆದ್ದರಿಂದ ಯಾರ ಮಾತಿಗೂ ಕಿವಿಗೊಡುವ ಅಗತ್ಯವಿಲ್ಲ. ನಮ್ಮ ಅಭ್ಯರ್ಥಿ ಗೆಲ್ಲಿಸುವುದೇ ನಮ್ಮ ಅಜೆಂಡಾ ಅಂತ ನಗರದಲ್ಲಿ ಮಾತನಾಡಿದ್ದಾರೆ. ಚುನಾವಣೆ ಬಹಳ ಅದರ ವ್ಯವಸ್ಥಿತವಾಗಿ ಚುನಾವಣೆಗೆ ಬೇಕಾಗಿರುವಂಥ ಎಲ್ಲ ಕಾರ್ಯಗಳು ಕೆಲಸಗಳು ನಡೀತಾ ಇದೆ. ನಮ್ಮ ಪಕ್ಷದ ಕಡೆಯಿಂದ ನಾವು ಬಹಳ ಶಿಸ್ತಿನಿಂದ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ಗ್ರಾಮೀಣ ಪಂಚಾಯತು ಮತ್ತು ಬಾಕಿ ಎಲ್ಲ ಸದಸ್ಯರುಗಳು ಕೂಡ ತಯಾರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವಂಥ ಎಲ್ಲ ಸದಸ್ಯರು ಒಂದೇ ಮತ ಹಾಕ್ತಾರೆ. ನಮ್ಮ ಅಭ್ಯರ್ಥಿಗೆ ಮಾತ್ರ ಚನ್ನರಾಜ್ ಹಟ್ಟಿಹೊಳಿ ಅವರಿಗೆ ನಂಬರ್ 1 ಸೀರಿಯಲಲ್ಲಿ ಒಂದೇ ವೋಟ್ ಹಾಕ್ತಾರೆ, ಬೇರೆ ಪ್ರಿಫರೆನ್ಸ್ ವೋಟ್ ಹಾಕಲ್ಲ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮಗೆ ಭಾಳ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಆಗಿದೆ. ಆಮೇಲೆ ಈ ಬಾರಿ ಮೊದಲನೇ ಸರಿ ನಿಮ್ಮ ಬೆಳಗಾಮಲ್ಲಿ 511 ಪೋಲಿಂಗ್ ಸ್ಟೇಷನಲ್ಲೂ CCTV ಕ್ಯಾಮ್ರಾಸ್ ಹಾಕ್ತಾರೆ, ವಿಡಿಯೋ ಮಾಡಿಸ್ತಾ ಇದ್ದಾರೆ ಪ್ರೈವೇಟ್ ಏಜೆನ್ಸಿ ಹತ್ರ, ಎಲ್ಲನೂ ರೆಕಾರ್ಡಿಂಗ್ ಇರ್ತದೆ. ಮೊಬೈಲ್ ಫೋನ್ ಅಲೋ ಮಾಡ್ತಾ ಇಲ್ಲ ವೋಟರ್ಸ್ ಒಳಗಡೆ ತಗೊಂಡೋಗ್ಲಿಕ್ಕೆ. ಆಮೇಲೆ ಒಂದೇ ಒಂದು ಅಕಂಪನಿ ಒಬ್ಬರಿಗೆ ಮಾತ್ರ ಅಕಂಪನಿ ಮಾಡಬೇಕಾಗ್ತದೆ.
ಎಲ್ಲರಿಗೂ ಒಬ್ಬರೇ ಅಕಂಪನಿ ಮಾಡೋಕ್ಕಾಗಲ್ಲ. ಆಮೇಲೆ ಇವತ್ತು ಲಾಸ್ಟ್ ಡೇಟ್ ಅಕಂಪನಿ ಮಾಡಬೇಕಾಗಿರೋರು ಮೊದಲೇ ಪರ್ಮಿಷನ್ ತಗೋಬೇಕು. ಸೊ ಆ ಥರ ಯಾರಾದರೂ ಹ್ಯಾಂಡಿಕ್ಯಾಪ್ ಆ ಥರ ಯಾರಾದರೂ ಇದ್ದರೆ ಅವರು ಪರ್ಮಿಷನ್ ತಗೊಂಡ್ರೆ ಮಾತ್ರ ಆ ಕಂಪನಿ ಮಾಡಲಿಕ್ಕೆ, ಅವ್ರಿಗೆ ವೋಟ್ ಹಾಕ್ಲಿಕ್ಕೆ ಸಹಾಯ ಮಾಡೋಕ್ಕೆ ಅದಕ್ಕೆ ಅವಕಾಶ ಇರುವಂಥದ್ದು. ಜೊತೆಯಲ್ಲಿ ಈಗ ಎಲ್ಲ ಬೂತ್ಗೂ ಒಂದು ಮೈಕ್ರೋ ಅಬ್ಸರ್ವರ್ಸನ್ನು ಎಲೆಕ್ಷನ್ ಕಮಿಷನ್ ಕಡೆಯಿಂದ ಈಗಾಗಲೇ ನೇಮಕವಾಗಿದ್ದಾರೆ, ಅವರೂ ಇರ್ತಾರೆ. ಸೊ ಈ ಸರಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಂಬರ್ 1 ಪೊಸಿಷನಲ್ಲಿ ನಾವು ಗೆಲ್ತೀವಿ, ಯಾವ ಸಂಶಯ ಇಲ್ಲ. ಸರ್, ಇವಾಗ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಕಾಂಗ್ರೆಸ್ ಸೋಲಿಸುವುದು ನನ್ನ ಅಜೆಂಡಾ ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಅದು ಅವರ ವೈಯಕ್ತಿಕವಾದಂಥದ್ದು, ಅವ್ರ ಅಜೆಂಡಾ ಅವ್ರು ಇಟ್ಕೊಳ್ಳಿ. ನಮ್ಮ ಅಜೆಂಡಾ, ನಮ್ಗೆ ಕ್ಯಾಂಡಿಡೇಟ್ ಗೆಲ್ಲಿಸೋ ಅಜೆಂಡಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಬೇರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಅವ್ರಿಗೇನು ಬೇಕು ಅವ್ರು ಮಾಡ್ತಾರೆ, ಅದು ಅವ್ರ ಇಷ್ಟ. ನಮಗೆ ಬೇಕಾಗಿರೋದು ನಾವು ಮಾಡ್ತೀವಿ. ಈ ಬಾರಿ ಗೆಲುವು ನಿಮ್ಮದೇ ಸರ್? ಗೆಲುವು ನಿಮ್ಮದೇ ಸರ್ ಈಗ ಈ ಬಾರಿ? ಖಂಡಿತ ಗೆಲುವು ಖಚಿತ. ನಮಗೆ ಭಾಳ ನಾವು ಹೋಗಿರೋ ಕಡೆ ಎಲ್ಲ ಮೆಂಬರ್ಸು ಭಾಳಷ್ಟು ಇದರಿಂದ ನಮಗೆ ಬೆಂಬಲವನ್ನು ತೋರಿಸ್ತಾ ಇದ್ದಾರೆ. ಆಮೇಲೆ ನಮ್ಮೆಲ್ಲ ನಾಯಕರು ಒಗ್ಗಟ್ಟಿಂದ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಭಾಳ ಮುಖ್ಯವಾಗಿ ಎಲ್ಲರೂ ಜೊತೆ ಕೂಡಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾವುದೇ ಥರ ಸಂಶಯ ಇಲ್ಲ. ಬೆಳಗಾವಿ ಜಿಲ್ಲೆಯ ಅಂಕನಮಡಿ ಕ್ಷೇತ್ರದ ಗ್ರಾಮಗಳಾದ ಪಾಶ್ಚಾಪುರ, ಮಾವನೂರು, ಯಲ್ಲಾಪುರ, ಕರಗುಪ್ಪಿ, ಬಸವಾಪುರ, ಹಗೆದಾಳ ಹಾಗೂ ರುಸ್ತಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿರುವ ಮಹಾಂತೇಶ್ ಕವಟಗಿಮಠ ಪರವಾಗಿ ಅರಣ್ಯ ಹಾಗೂ ಆಹಾರ ಸಚಿವರಾದ ಉಮೇಶ್ ಕತ್ತಿ ಅವರು ಶಹಾಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿದ್ದಾರೆ. ಗೆಲುವು ನಮ್ಮದೇ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಂಕನಮಡಿ ಕ್ಷೇತ್ರದ ಗ್ರಾಮಗಳಾದ ಪಾಶ್ಚಾಪುರ, ಮಾವನೂರು, ಯಲ್ಲಾಪುರ, ಕರಗುಪ್ಪಿ, ಬಸಾಪುರ, ಹಗಿದಾಳ, ಶಿರೂರು, ರುಸ್ತಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿರುವ ಮಹಾಂತೇಶ ಕವಟಗಿಮಠ ಪರವಾಗಿ ಅರಣ್ಯ ಹಾಗೂ ಆಹಾರ ಸಚಿವರಾದ ಉಮೇಶ್ ಕತ್ತಿ ಅವರು ಶಹಾಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸದಸ್ಯರಲ್ಲಿ ಮತಯಾಚನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಅಭ್ಯರ್ಥಿಯಾದ ಮಹಾಂತೇಶ ಕವಟಗಿಮಠ ಅವರು ಗೆಲುವು ಖಚಿತ ಅಂತ ಹೇಳಿದ್ರು. ಮಹಾಂತೇಶ್ ಕವಟಗಿಮಠ ಅವರಿಗೆ ಹೆಚ್ಚಿನ ಮತದಾನ ಮಾಡಿ ಆಶೀರ್ವದಿಸಬೇಕಾದ್ರೆ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಒಳ್ಳೆಯ ಕೆಲಸ ಕಳೆದ 2 ಬಾರಿ ಮಾಡಿದ್ದಾರೆ. 3ನೇ ಬಾರಿನೂ ಒಳ್ಳೆಯ ಕೆಲಸ ಮಾಡ್ತಾರೆ ನನ್ನ ಅನಿಸಿಕೆ ಇಟ್ಟುಕೊಂಡು ಬರ್ತಕ್ಕಂಥ ಚುನಾವಣೆಯಲ್ಲಿ ಹೆಚ್ಚಿನ ಆಶೀರ್ವಾದ ಮಹಾಂತೇಶ್ ಕವಟಗಿಮಠ ಮಾಡಬೇಕಂತ ಕೇಳಿ ವಿನಂತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕವಟಗಿಮಠ ಸಹೋದರನಾದ ಜಗದೀಶ್ ಕವಟಗಿಮಠ ಮಾತನಾಡಿ, 2 ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಬಾರಿಯೂ ನನಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿ ಸದಸ್ಯರ ಗೌರವ ಸಂಭಾವನೆ ಹೆಚ್ಚಳ ಮಾಡುವುದಾಗಿ ಅವರು ಹೇಳಿದರು. ಗ್ರಾಮ ಪಂಚಾಯಿತಿಯನ್ನ ಮೇಲ್ದರ್ಜೆಗೇರಿಸೋದು, ಪುರಸಭೆ ಪಟ್ಟಣ ಪಂಚಾಯಿತಿಯನ್ನಾಗಿ ಘೋಷಣೆ ಮಾಡೋದು ನಿಮ್ಮ ಪರವಾಗಿ ನಮ್ಮ ಸಹೋದರರಾದ ಮಹಾಂತೇಶ್ ಕವಟಗಿಮಠ ಅವರು ಕೆಲಸ ಮಾಡಿದ್ದಾರೆ. ಚುನಾವಣೆಯಲ್ಲಿ ನಮಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಆಯ್ಕೆ ಮಾಡಬೇಕು ಅಂತ ಕೇಳಿಕೊಳ್ತೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶಶಿಕಾಂತ್ ನಾಯ್ಕ, ಮಾಜಿ ಸಂಸದರಾದ ಅಮರಸಿಂಹ ಪಾಟೀಲ್, ಮಹಾಂತೇಶ್ ಕವಟಗಿಮಠ ಪರ ಮತಯಾಚನೆ ಮಾಡಿದರು. ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ಬಸವರಾಜ ಹುಂದರಿ, ಹುಕ್ಕೇರಿ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷರಾದ ಗ್ರಾಮೀಣ ಸಹಕಾರಿ ಸಂಘದ ಹುಕ್ಕೇರಿ ಕಲಗೋಡ ಪಾಟೀಲ್, ಬಿಜೆಪಿ ಅಂಕನಮಡಿ ಉತ್ತರ ಮಂಡಲದ ಅಧ್ಯಕ್ಷರಾದ ಶ್ರೀಶೈಲ ಅಂಕನಮಡಿ, ಬಿಜೆಪಿ ಮುಖಂಡ ಮಾರುತಿ ಅಷ್ಟಗಿ, ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಸಿದ್ದಲಿಂಗ ಸಿದ್ದಗೌಡರ್, ಪಾಶಾಪುರ ಬಿಜೆಪಿ ಯುವ ನಾಯಕ ಬಸು ಉದೋಶಿ, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಎಲ್ಲ ಊರಿನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿರುವ ಕರಾಡ್ನ ಕೃಷ್ಣಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೀಮ್ಡ್ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಸಚಿವ ಮುರುಗೇಶ್ ನಿರಾಣಿಗೆ ಸಮಾಜ ಸೇವೆ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ನೀಡಿರುವ ಸೇವೆಯನ್ನು ಪರಿಗಣಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಲಾಗಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿನ ಕೈಗಾರಿಕಾ ಬೆಳವಣಿಗೆ ಹಾಗೂ MRN ಫೌಂಡೇಶನ್ ಮೂಲಕ ಕಳೆದ ಹಲವಾರು ವರ್ಷಗಳಿಂದ ಅವರು ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದ್ರು. ಈ ಕೆಲಸಗಳಿಗೆಲ್ಲ ಮೆಚ್ಚಿ ವಿವಿಯು ಗೌರವ ಡಾಕ್ಟರೇಟ್ ನೀಡಿದೆ. ಮನ್ ಫೌಂಡೇಶನ್ ಮೂಲಕ ಅವರು ಆರೋಗ್ಯ ಕ್ಷೇತ್ರದಲ್ಲಿ ನೀಡುತ್ತಾ ಇರೋ ಸೇವೆಗೆ ವಿವಿಯು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತ್ತು. ಗೌರವ ಡಾಕ್ಟರೇಟ್ ನೀಡಿ ಅವರಿಗೆ ಸನ್ಮಾನಿಸಿದ್ದಾರೆ. ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯಲ್ಲಿ ಕೈಜೋಡಿಸುವಂತೆ ವಿದ್ಯಾರ್ಥಿಗಳಿಗೆ ಸಚಿವ ಮುರುಗೇಶ್ ನಿರಾಣಿ ಕರೆ ನೀಡಿದ್ದಾರೆ. ವಿವಿ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಿ ನಿರಾಣಿ ಅವರು ಮಾತನಾಡಿದರು. ಸರ್ಕಾರದ ಯೋಜನೆಗಳಿಂದ ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಉದ್ಯಮಿಯಾಗುವುದರ ಜೊತೆಗೆ ಮತ್ತೊಬ್ಬರಿಗೆ ಉದ್ಯೋಗ ನೀಡಿ ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯಲ್ಲಿ ಕೈಜೋಡಿಸುವಂತೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಮುರುಗೇಶ್ ನಿರಾಣಿ ಅವರು ಕರೆ ನೀಡಿದ್ದಾರೆ. ಭಾನುವಾರ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿರುವ ಕರಾಡ್ನ ಕೃಷ್ಣಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಡೀಮ್ಡ್ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಿ ನಂತರ ಅವರು ಮಾತನಾಡಿದರು. ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಸಚಿವ ಮುರುಗೇಶ್ ನಿರಾಣಿ ಅವರಿಗೆ ಸಮಾಜ ಸೇವೆ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ನೀಡಿರುವ ಸೇವೆಯನ್ನು ಪರಿಗಣಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಲಾಯಿತು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೈಗಾರಿಕೆ ಬೆಳವಣಿಗೆ ಹಾಗೂ MRN
ಫೌಂಡೇಶನ್ ಮೂಲಕ ಕಳೆದ ಹಲವಾರು ವರ್ಷಗಳಿಂದ ಮಾಡುತ್ತಿರುವ ಸಮಾಜಮುಖಿ ಕೆಲಸಗಳನ್ನು ಮೆಚ್ಚಿ ವಿವಿಯು ಗೌರವ ಡಾಕ್ಟರೇಟ್ ನೀಡಿದೆ. MRN ಫೌಂಡೇಶನ್ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಅವರು ನೀಡುತ್ತಿರುವ ಸೇವೆಗೆ ವಿವಿಯು ಮೆಚ್ಚುಗೆ ವ್ಯಕ್ತಪಡಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಯಾದ ಆತ್ಮನಿರ್ಭರ ಯುವಕರು ಸ್ವಾವಲಂಬಿಗಳಾಗಲು ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಇದನ್ನು ಬಳಕೆ ಮಾಡಿಕೊಂಡು ರಾಷ್ಟ್ರದ ಪ್ರಗತಿಯಲ್ಲಿ ಯುವಕರು ಕೈ ಜೋಡಿಸುವಂತೆ ನಿರಾನಿ ಸಲಹೆ ನೀಡಿದ್ರು. ನಾನೊಬ್ಬ ಕೆಲಸನಾಗಿರುತ್ತಿದ್ದೆ ಅಷ್ಟೇ ಅಂತ ಅವರು ಹೇಳಿದ್ದಾರೆ. ತಮ್ಮ ಭಾಷಣದಲ್ಲಿ ಸಚಿವ ನಿರಾನಿ ಅವರು ತಾವು ಬೆಳೆದು ಬಂದ ದಾರಿಯನ್ನ ಸಿಂಹಾವಲೋಕನ ಮಾಡಿದ್ರು. ಧಾರವಾಡದ ಕೆಯಲ್ಲಿ ಹಾಗೂ ಪುಣೆಯಲ್ಲಿ ವ್ಯಾಸಂಗ ಮುಗಿಸಿದಾಗ ಕೆಲಸ ಸೇರುವಂತೆ ನನಗೆ ಅನೇಕರು ಸಲಹೆ ಮಾಡಿದ್ರು. ಒಂದು ವೇಳೆ ನಾನೇನಾದರೂ ಉದ್ಯೋಗ ಪಡೆಯುವುದಕ್ಕೆ ಸೀಮಿತನಾಗಿದ್ದರೆ ಎಂದು ಉದ್ಯಮಿ ಆಗ್ತಾ ಇರಲಿಲ್ಲ ಅಂತ ತಮ್ಮ ಯಶೋಗಾಥೆಯನ್ನ ತೆರೆದಿಟ್ರು. ಪ್ರಾರಂಭದಲ್ಲಿ ನನ್ನ ತವರು ಜಿಲ್ಲೆಯಾಗಿದ್ದ ಬಾಗಲಕೋಟೆಯ ಸುತ್ತಮುತ್ತ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಕಬ್ಬು ಅರಿಯುವ ಸಮಸ್ಯೆಗಳಿದ್ವು. ಅದನ್ನು ಮನಗಂಡು ನಾನು ಸಣ್ಣ ಪ್ರಮಾಣದಲ್ಲಿ ಕಬ್ಬು ಅರಿಯುವ ಕಾರ್ಖಾನೆಯನ್ನ ಪ್ರಾರಂಭಿಸಿದೆ. ಹಂತ ಹಂತವಾಗಿ ಬೆಳೆದು ಇಂದು ದೇಶದಲ್ಲಿಯೇ 2ನೇ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವ ಕಾರ್ಖಾನೆಯಾಗಿ ಬೆಳೆದಿದೆ ಅಂತ ಹೇಳುತ್ತಿದ್ದಂತೆ ವಿವಿಯಲ್ಲಿದ್ದ ಗಣ್ಯರು ಮತ್ತು ವಿದ್ಯಾರ್ಥಿಗಳಿಂದ ಕರಾಡತನ ಮುಗುಲು ಮುಟ್ಟಿತು. MRN ಗ್ರೂಪ್ನಲ್ಲಿ 75,000 ಉದ್ಯೋಗಿಗಳಿದ್ದಾರೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸುಮಾರು 3 ಲಕ್ಷ ಕಬ್ಬು ಬೆಳೆಯುವ ಕುಟುಂಬಗಳಿಗೆ ನೆರವಾಗಿದ್ದೇವೆ. ಕೇವಲ ಸಕ್ಕರೆ ಕಾರ್ಖಾನೆಯಲ್ಲದೆ ಶಿಕ್ಷಣ ಸಂಸ್ಥೆಗಳು, ಬ್ಯಾಂಕಿಂಗ್, ಎಥೆನಾಲ್ ಉತ್ಪಾದನೆ, ಗ್ರೀನ್ ಎನರ್ಜಿ ಸೇರಿದಂತೆ ಇತರೆ ಕ್ಷೇತ್ರಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಅಂತ ಅವರು ಹೇಳಿದರು. ಉದ್ಯಮ ಆರಂಭಿಸಿದಾಗ ಅನೇಕ ಅಡೆತಡೆಗಳು ಎದುರಾಗುತ್ತವೆ. ನಿಮ್ಮನ್ನು ನೋಡಿ ಅನೇಕರು ಕೊಂಕು ನುಡಿಯುತ್ತಾರೆ. ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಗುರಿ ತಲುಪುವುದು ಮುಖ್ಯವಾದಾಗ ಮಾತ್ರ ನೀವೊಬ್ಬ ಯಶಸ್ವಿ ಉದ್ಯಮಿಯಾಗಲು ಸಾಧ್ಯ ಅಂತ ನಿರಾನಿ ಸಲಹೆ ನೀಡಿದರು. ಮಹಾರಾಷ್ಟ್ರ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವಂಥ ಕರಾಡದ ಶ್ರೀ ಡಾಕ್ಟರ್ ಸುರೇಶ್ ಜಿ ಭೋಸ್ಲೆಜಿ ಅವರು ಈ ಕೃಷ್ಣಾ ಮೆಡಿಕಲ್ ಸೈನ್ಸದ ಇನ್ಸ್ಟಿಟ್ಯೂಟನ್ನು ಅಂದಾಜು 38 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿ 16,000 ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಕೇವಲ ಮಹಾರಾಷ್ಟ್ರ ಅಲ್ಲ, ನಮ್ಮ ದೇಶದಲ್ಲ ಬೇರೆ ಬೇರೆ ದೇಶಗಳಲ್ಲಿಯೂ ಸಹಿತ ಅವರು ಶಿಕ್ಷಣವನ್ನು ಕಲಿತಿರುವಂಥವರು, ಅಲ್ಲಿ ತಮ್ಮ ಜೀವನವನ್ನು ಮತ್ತು ನಮ್ಮ ದೇಶದ ಹೆಸರನ್ನು ತರುವಂಥವರು ಇಲ್ಲಿ ಕಲಿತಿರುವಂಥವರಾಗಿದ್ದಾರೆ. ಅದ್ರ ಜೊತೆಗೇ 5,000ಕ್ಕಿಂತಲೂ ಹೆಚ್ಚು ಈ ಅಪ್ಪರ್ ಗ್ರೇಡ್ ಗ್ರ್ಯಾಜುಯೇಷನ್ದಲ್ಲಿ ವಿದ್ಯಾರ್ಥಿ ಜೀವನ ನಡೆಸಿರುವಂಥವರು ಈ ಕರಾಡದ ಡಾಕ್ಟರ್ ಸುರೇಶ್ ಭೋಸ್ಲೆಜಿ ಅವರ ಇನ್ಸ್ಟಿಟ್ಯೂಟಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಅವರು ಮಾಡಿರುವಂಥ ಅವರ 3rd ಜನರೇಷನ್ದಲ್ಲಿ ಈ ಇನ್ಸ್ಟಿಟ್ಯೂಟ್ ಬೆಳೀತಾ ಇದೆ. ಬರುವಂಥ ದಿವಸದಲ್ಲಿ ಇನ್ನೂ ಹೆಚ್ಚು ಜನರಿಗೆ ಶಿಕ್ಷಣದ ವ್ಯವಸ್ಥೆ ಅವರು ಮಾಡಿಕೊಡುವಂಥದ್ದಕ್ಕೆ ಭಗವಂತ ಆಶೀರ್ವಾದ ಮಾಡಬೇಕು. ಮತ್ತು ಇನ್ನೂ ಹೆಚ್ಚು ಜನರಿಗೆ ಇದರದ್ದು ಅವಕಾಶ ಸಿಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಡಾಕ್ಟರ್ ಸುರೇಶ್ ಭೋಸ್ಲೆಜಿ ಅವರು ನಾನು ಕರ್ನಾಟಕದವನಾಗಿದ್ದರೂ ಸಹಿತ ನನ್ನನ್ನು ಗುರುತಿಸಿ ನಾವು ಮಾಡಿರುವಂಥ ಕೆಲಸಗಳಿಗೆ ಗುರುತಿಸಿ ಅವರಿಗೆ ನಾವು ಗೌರವ ಡಾಕ್ಟರೇಟ್ ಕೊಟ್ಟಿದ್ದ ಸಲುವಾಗಿ ನಾನು ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ಮತ್ತು ಕರ್ನಾಟಕ ರಾಜ್ಯದ ನಮ್ಮ ಅಭಿಮಾನಿಗಳ ಪರವಾಗಿ ಅವ್ರಿಗೆ ವಂದನೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಾರೆ ಈ ಸಂಸ್ಥೆ ಬೇರೆ ಯಾರ್ಯಾರು ಸಾರ್ವಜನಿಕ ಕೆಲಸವನ್ನು ಮಾಡಿರುವಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ಗೌರವ ಡಾಕ್ಟರೇಟನ್ನು ಕೊಡುವಂಥದ್ದಾಗಿರ್ಬೋದು, ಗೌರವವನ್ನು ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಋಣಿಯಾಗಿರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಮಾಜಿ ಸಿಎಂ ಹಾಗೂ ವಿಧಾನಸಭೆಯ ಪ್ರತಿಪಕ್ಷದ ದೇವೇಂದ್ರ ಫಡ್ನವೀಸ್, ಕೃಷ್ಣಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೀಮ್ಡ್ ವಿವಿಯ ಕುಲಪತಿ ಡಾಕ್ಟರ್ ಮಿಶ್ರಾ, ಅಧ್ಯಕ್ಷ ಡಾಕ್ಟರ್ ಸುರೇಶ್ ಘೋಸಲೆ, ರಿಜಿಸ್ಟ್ರಾರ್ಡ್ MV ಗೋರ್ಪಡೆ ಮತ್ತಿತರರು ಉಪಸ್ಥಿತರಿದ್ದರು. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪಂಚನಗೌಡ ದ್ಯಾಮನಗೌಡ ಅವರು ಬೆಳಗಾವಿಯ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳಿ ಪರವಾಗಿ ಸವದತ್ತಿಯ ತಾಲೂಕಿನ ಶಿರಸಂಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಕಾರ್ಯಕರ್ತರಿಗೆ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಚಲಾಯಿಸುವಂತೆ ಅವರಿಗೆ ಮನವಿ ಮಾಡಿದ್ದಾರೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಶ್ರೀ ಪಂಚನಗೌಡ ದ್ಯಾಮನಗೌಡ ಅವರು ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳಿ ಅವರ ಪರವಾಗಿ ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಕಾರ್ಯಕರ್ತರಿಗೆ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸುವಂತೆ ಕೇಳಿಕೊಂಡರು. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಶಿರಸಂಗಿ, ಕಲ್ಲಾಪುರ, ಗೋವನಕೊಪ್ಪ ಗ್ರಾಮ ಪಂಚಾಯಿತಿಯ 23 ಸದಸ್ಯರ ಮನೆಗೆ ಹೋಗಿ ಭೇಟಿ ಮಾಡಿ ಮತ ಚಲಾಯಿಸಲಾಯಿತು. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮಹಾರಾಜ ಕನವಿ, ನೀಲಪ್ಪ ವೆನಕಟ್ಟಿ, ಕುರ್ತಗುಟ್ಟಿ ಗಂಗಮ್ಮ ಚುಳುಕಿ, ಬುಡಿಸಾಬ ಹಬೀಬ್, ಮುಕ್ತು ಮುನವಳ್ಳಿ, ಮಲ್ಲಿಕಾರ್ಜುನ ಗೌರವನಗೊಳ್ಳ ಹಾಗೂ ಗುರು ಹಿರಿಯರು, ಕಾರ್ಯಕರ್ತರು, ಯುವ ಮುಖಂಡರು ಭಾಗವಹಿಸಿದರು. ಬಸವರಾಜ್ ದಳವಾಯಿ, S9 TV, ಸವದತ್ತಿ. ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮದಲ್ಲಿ ನೇಗಿಲಯೋಗಿ ರೈತ ಸುರಕ್ಷಾ ಸಂಘದ ನೂತನ ಗ್ರಾಮ ಘಟಕವನ್ನು ಉದ್ಘಾಟಿಸಲಾಯಿತು. ಗ್ರಾಮದ ದುರ್ಗಾದೇವಿ ದೇವಸ್ಥಾನದಲ್ಲಿ ರಾಜ್ಯಾಧ್ಯಕ್ಷ ಧರ್ಮರಾಜ್ ಗೌಡರ ಅಧ್ಯಕ್ಷತೆಯಲ್ಲಿ ಗ್ರಾಮ ಘಟಕ ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ ಶಾಲು ದೀಕ್ಷೆ ನೀಡಿ ಸಂಘದ ನಿಯಮಾವಳಿಗಳ ಬಗ್ಗೆ ತಿಳಿಸಲಾಯಿತು.
ಬೈಲಹೊಂಗಲ ತಾಲೂಕಿನ ಉಡಿಗೇರಿ ಗ್ರಾಮದಲ್ಲಿ ನೇಗಿಲಿಯೋಗಿ ರೈತ ಸುರಕ್ಷಾ ಸಂಘದ ನೂತನ ಗ್ರಾಮ ಘಟಕ ಉದ್ಘಾಟಿಸಲಾಯಿತು. ಗ್ರಾಮದ ದುರ್ಗಾದೇವಿ ದೇವಸ್ಥಾನದಲ್ಲಿ ರಾಜ್ಯಾಧ್ಯಕ್ಷ ಧರ್ಮರಾಜಗೌಡರ ಅಧ್ಯಕ್ಷತೆಯಲ್ಲಿ ಗ್ರಾಮ ಘಟಕ ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ ಶಾಲು ದೀಕ್ಷೆ ನೀಡಿ ಸಂಘದ ನಿಯಮಾವಳಿಗಳನ್ನು ತಿಳಿಸಲಾಯಿತು. ಇನ್ನು ಇದೇ ತಿಂಗಳು 13ರಂದು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ರೈತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಲಿದ್ದು, ನಿಮ್ಮ ಸಂಘಟನೆ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಿಲ್ಲವೇ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ರಾಜ್ಯಾಧ್ಯಕ್ಷ ಧರ್ಮರಾಜಗೌಡರ ಅವರು ಆವತ್ತಿನ ದಿವಸ ನೇಗಿಲಿಯೋಗಿ ರೈತ ಸುರಕ್ಷಾ ಸಂಘಟನೆಯ ವಿಜಯೋತ್ಸವ ಆಚರಿಸುವುದಾಗಿ ತಿಳಿಸಿದರು. ಉಡಿಕೇರಿ ಗ್ರಾಮ ಬೈಲಹೊಂಗಲ ತಾಲೂಕ ಬೆಳವಾಡಿ ಹೋಬಳಿಯ ಈ ಗ್ರಾಮದಲ್ಲಿ ಒಂದು ಅಭೂತಪೂರ್ವ ರೈತ ಸಂಘದ ಗ್ರಾಮ ಘಟನೆ ಉದ್ಘಾಟನೆ ಆಗಿದೆ. ನೇಗಿಲಿಯೋಗಿ ಸುರಕ್ಷಾ ರೈತ ಸಂಘದ ರಾಜ್ಯಾಧ್ಯಕ್ಷನಾಗಿ ಇವತ್ತಿನ ದಿವಸ ಉಡಿಕೇರಿ ಗ್ರಾಮದ ರೈತರ ಒಂದು ಪಾಲ್ಗೊಳ್ಳುವಿಕೆ ಮೇರೆಗೆ ನೂರಾರು ಜನ ರೈತರು ಸೇರಿ ಒಂದು ಸಂಘಟನೆಯ ಒಂದು ಉದ್ಘಾಟನೆಯನ್ನು ಶಾಲು ದೀಕ್ಷೆ ಪಡೆಯುವ ಮುಖಾಂತರ ಇವತ್ತಿನ ದಿವಸ ನಾವು ಉದ್ಘಾಟನೆ ಮಾಡಿದ್ದೀವಿ. ಗ್ರಾಮ ಘಟಕದ ಎಲ್ಲ ಶೇಕಡ ಹೆಚ್ಚಾಗಿ ಹೆಣ್ಣುಮಕ್ಕಳೇ ಕೂಡ ಸದಸ್ಯತ್ವವನ್ನು ಮತ್ತು ಶಾಲು ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ. ನೂರಾರು ಜನ ರೈತರುಗಳು ಇವತ್ತಿನ ದಿವಸ ಏನು ಶಾಲು ದೀಕ್ಷೆ ಪಡ್ಕೊಂಡಿದ್ದಾರೆ. ಸಂಘಟನೆಯ ಒಂದು ಕಿಚ್ಚು ಬೆಳವಾಡಿ ಮಲ್ಲಮ್ಮ ಅನ್ನೋ ಒಂದು ರಾಣಿ ಬೆಳವಾಡಿ ಮಲ್ಲಮ್ಮನ ಒಂದು ಈ ಒಂದು ಭಾಗದಲ್ಲಿ ಕಿಚ್ಚನ್ನು ಹಚ್ಚಿ ಇವತ್ತಿನ ದಿವಸ ನಾವು ಶಾಲು ದೀಕ್ಷೆ ಮಾಡಿ ಒಂದು ಯಾವುದೇ ರೈತಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾವೆ ಅಂತೇಳಿ ಅವರು ತಾವೇ ಒಂದು ಮನಸ್ಪೂರ್ವಕವಾಗಿ ಸಂಘಟನೆಗೆ ಬಂದಿದ್ದಾರೆ. ಉದ್ದೇಶ ಇಷ್ಟೇ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವುದೇ ರೈತಪರ ಯೋಜನೆಗಳನ್ನು ರೈತಪರ ಕಾಳಜಿಯನ್ನು ಇಲ್ಲ ಅನ್ನೋದಕ್ಕೆ ನಾನು ಘಂಟಾಘೋಷಿಗೆ ಹೇಳ್ತೀನಿ. ನನ್ನ ಒಂದು ಆಗ್ರಹ ಇಷ್ಟೇ, ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ತಮ್ಮ ಒಂದು ಸಾಲ ಸೂಲದ ಪರವಾಗಿ ಅವರು ಬಹುಬೇಗನ ಮಾರತಕ್ಕಂಥ ಒಂದು ವ್ಯವಸ್ಥೆ ಐತಿ. ಅದನ್ನು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಒಂದು ಗೋಡನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ರೈತರಿಗೆ ಅವಶ್ಯಕತೆ ಇರ್ತಕ್ಕಂಥ ಹಣವನ್ನು ಬ್ಯಾಂಕ್ ಮುಖಾಂತರ ಆಗಿರಲಿ, ಗ್ರಾಮ ಪಂಚಾಯತಿ ಇರಲಾಗಲಿ, ಆಹಾರ ಇಲಾಖೆಯಿಂದ ಇರ್ಬೋದು, ಯಾವುದೇ ಒಂದು ಸಹಕಾರ ಇಲಾಖೆಯಿಂದ ಅವ್ರಿಗೆ ಕೊಟ್ಟು ಅವರು ಬೆಳೆದಿರ್ತಕ್ಕಂಥ ಒಂದು ಕಾಳು ಕಡಿಗಳನ್ನ ಗ್ರಾಮ ಪಂಚಾಯತಿ ಒಂದು ಗೋಡನ್ ನಿರ್ಮಿಸಿ ಅದರಲ್ಲಿಟ್ಟು ಒಳ್ಳೆ ರೇಟ್ ಬಂದಾಗ ಅವ್ರನ್ನ ಮಾರಿ ಆರೆಂದು ಬರ್ತಕ್ಕಂಥ ಲಾಭವನ್ನು ರೈತರ ಖಾತೆ ಕೊಡ್ಬೇಕನ್ನೋದೇಳೆ ನನ್ನ ಒಂದು ಉದ್ದೇಶ. ಒಂದು ವಿಶೇಷವಾಗಿ ಗೋವಾ ರಾಜ್ಯ ಹೆಂಗೆ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಒಂದು ತರಕಾರಿಗಳನ್ನು ಒಂದು ಸೊಪ್ಪಿನ ಒಂದು ಬೆಳೆಗಳನ್ನ ತಾನೇ ಖರೀದಿ ಮಾಡಿ ಒಂದು ರಾಜ್ಯದ ತುಂಬ ಅವ್ರು ಹೆಂಗೆ ಅನಿಸ್ತಾರಲ್ಲ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ತೈತಲ್ಲ ಅದೇ ರೀತಿ ಎಲ್ಲ ಬೆಳೀತಕ್ಕಂಥ ಬೆಳೆಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಗೋಡಾನುಗಳು ನಿರ್ಮಿಸಿ ಅಲ್ಲಿ ಶೇಖರಣೆ ಮಾಡಿ ಏನು ಅರ್ಜೆಂಟ್ ಇದ್ದಂಥವ್ರಿಗೆ ರೊಕ್ಕ ಕೊಟ್ಟು ಇಲ್ದಂಥವ್ರಿಗೆ ಇಟ್ಕೊಂಡು ಅವ್ರು ಏನಾದರೂ ಬಡ್ಡಿ ಬಜ್ಜಿ ಬೇಕಾದ್ರೆ ಹಾಕಿದ್ರೆ ಹಾಕಲಿ, ಅವ್ರಿಗೆ ಶಾಶ್ವತವಾಗಿ ಲಾಭದಾಯಕವಾಗಿ ಒಂದು ಮಾಡಬೇಕು. ಏನು ಕಾಳ ಸಂತೆಯಲ್ಲಿ ಖರೀದಿ ಮಾಡ್ತಕ್ಕಂಥ ರೈತರಿಗೆ ಸಾಲ ಸೂಲ ಕೊಟ್ಟು ಏನು ಇವತ್ತಿನ ದಿವಸ ಇವರು ತಗೊಳ್ತಾ ಇದ್ದಾರೆ, ಅದನ್ನು ಇವತ್ತಿಂದ ನಿಷೇಧ ಮಾಡಬೇಕು. ಮತ್ತು ಸಕ್ಕರೆ ಫ್ಯಾಕ್ಟ್ರಿಗಳು ಏನು ರೈತರ ಒಂದು ತೂಕದಲ್ಲಿ ಆಗಿರ್ಬೋದು ಯಾವುದೇ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನೇಗಿಲಿಯೋಗಿ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಶ್ವರ್ ಶಿಲಿದಾರ್, S9 TV ಬೈಲಹೊಂಗಲ. ಇದಿಷ್ಟು ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.